ಕಲಬುರಗಿ ನಗರದ ಹೊರವಲಯದಲ್ಲಿ 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಪ್ರತಿಷ್ಠಿತ ಪ್ರಬುದ್ಧ ಅಕಾಡೆಮಿಯ ಕಟ್ಟಡ ಉದ್ಘಾಟನೆಯಾದ ಕೇವಲ 1 ತಿಂಗಳಲ್ಲೇ ಕುಸಿದು ಬಿದ್ದಿದೆ. ಕಳಪೆ ಕಾಮಗಾರಿಯ ವಿರುದ್ಧ ಕನ್ನಡಿಗರು ರೊಚ್ಚಿಗೆದ್ದಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಮುಂದೆ ಈಗ ಪ್ರತಿಭಟನೆಯ ಕಿಚ್ಚು ಹತ್ತಿಕೊಂಡಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಲ್ಯಾಂಡ್ ಆರ್ಮಿ ವತಿಯಿಂದ ಕೈಗೊಂಡಿರುವ ಎಲ್ಲ ಕಾಮಗಾರಿಗಳ ತನಿಖೆ ಸಿಬಿಐ ಆಗ್ಲೇ ಒಪ್ಪಿಸಲೇಬೇಕು. ಎಲ್ಲ ಅಧಿಕಾರಿಗಳಿಗೆ ಮನೆ ಕಳಿಸಲೇಬೇಕು. ಕಳಪೆ ಕಾಮಗಾರಿ ಮಾಡಿರುವ ಗುತ್ತಿಗೆದಾರರ ಲೈಸೆನ್ಸ್ ರದ್ದು ಮಾಡಲೇಬೇಕು. ಪ್ರಬುದ್ಧ ಅಕಾಡೆಮಿ ಕಳಪೆ ಕಾಮಗಾರಿ ಕುರಿತು ಸಿಬಿಐ ತನಿಖೆ ಆಗಲೇಬೇಕು. ಕಲಬುರಗಿ ಜಿಲ್ಲೆಯಲ್ಲಿ ಲ್ಯಾಂಡ್ ಆರ್ಮಿ ವತಿಯಿಂದ ಕೈಗೊಂಡಿರುವ ಎಲ್ಲ ಕಾಮಗಾರಿಗಳ ಕುರಿತು ಸಿಬಿಐ ತನಿಖೆ ಮಾಡಲೇಬೇಕು. ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕೇಳಿದಿಕ್ಕಾರ. ದಲಿತ ಚಳವಳಿಯ ಪ್ರಬಲ ಸಂಘಟನೆ ಸಮತಾ ಸೈನಿಕ ದಳದಲ್ಲಿ ಈಗ ನಾಯಕತ್ವದ ಕಿಚ್ಚು ಜೋರಾಗಿದೆ. ಕಳೆದ 40 ವರ್ಷಗಳಿಂದ ಸಂಘಟನೆಯಲ್ಲಿದ್ದ ಮುಖ್ಯವಾಗಿದ್ದ ಎಂ ವೆಂಕಟಸ್ವಾಮಿ ಇಂದು ಕಡೆ ಆದರೆ ಇದೀಗ ಅಧಿಕೃತವಾಗಿ ಚುನಾವಣೆಯ ಮೂಲಕ ನಾನೇ ರಾಜ್ಯಾಧ್ಯಕ್ಷ ಅಂತ ವೆಂಕಟರಮಣಪ್ಪ ಅಖಾಡಕ್ಕೆ ಇಳಿದಿದ್ದಾರೆ. ಜನಸಾಮಾನ್ಯರ ಧ್ವನಿ ಫ್ರೀಡಂ ಟಿವಿಯ ಜನಪರ ಕಾಳಜಿಗೆ ಸಿಕ್ಕ ಜಯ. ಅವಳಿ ನಗರದ ಜನತೆ ಹಳಿ ನೀರಿಗೂ ಪರದಾಡುತ್ತಿರುವ ದಾರುಣ ಸ್ಥಿತಿಯ ಬಗ್ಗೆ ಫ್ರೀಡಂ ಟಿವಿ ಸರಣಿ ವರದಿಗಳನ್ನು ಬಿತ್ತರಿಸಿತ್ತು. ಈ ವರದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಇಂದು ಧಾರವಾಡದಲ್ಲಿ ತುರ್ತು ಸಭೆ ನಡೆಸಿದ್ದಾರೆ. ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿರುವ ಸಚಿವರು ನೀರಿನ ಸಮಸ್ಯೆ ಬಗೆಹರಿಸಲು ಸೂಚಿಸಿದ್ದಾರೆ. ಅರ್ಜೆಂಟ್ ಹೇಳ್ಬೇಕ ನೀವು ಹೋಗಿಲ್ಲ ಅಂದ್ರೆ ಮತ್ತೆ ಎಲ್ಲಾ ಮಂದಿ ಕೂಡ ರೋಡ ಬಂದು ನಾನ್ ಮಂದಿ ಕೂಡ ಕರೆಸ್ತೀನಿ ಮತ್ತೀಗ ಅದ ಒಳಗೆ ನಮ್ಮ ಮಂದಿ ಕರೆಸ್ತೀನಿ ಮತ್ತೆ ಮಂದಿಗೆ ರೋಡ್ ಮ್ಯಾಗೆ ಎಲ್ಲ ಲೈಟ್ ಗೀಟ್ ಎಲ್ಲ ಬಂದ್ ಮಾಡಿಸಿ ಎಲ್ಲ ರೈಟ್ ಗೀಟ್ ಹೊಡೆದ್ ಬಿಡ್ತೀನಿ. ನಾನು ಹಂಗ್ ಮಾಡ್ತೀನಿ ಮತ್ತೆ ಸ್ಟಾಕಿ ಉಗ್ರ ಹೋರಾಟನ ಮಾಡ್ತೀನಿ. ಮತ್ತೆ ನಾನು ಎಲ್ಲ ಮಂದಿ ಕರ್ಕೋತೀನಿ ರೋಡ್ ಮ್ಯಾಗ. ಅವ್ ಬಂದ ಈಗ ಸರಿ ಮಾಡಿ ಏನಾಗಿತ್ತು ಎಷ್ಟಾದ ನೀರ್ ಬಿಡ್ತಾನ ಅನ್ನೋದು ಹೇಳಿದ್ರೆ ಸಾಕ. ನನ್ನ ಮನ್ಯಾಗ ತಾಯಿ ಹಣಿಗೂ ನೀರಿಲ್ಲ. ಕರುನಾಡಲ್ಲಿ ಬೇಸಿಗೆಯ ಪ್ರತಾಪ ಶುರುವಾಗುವ ಮೊದಲೇ ಕುಡಿಯುವ ನೀರಿಗಾಗಿ ಬೊಬ್ಬೆ ಶುರುವಾಗಿದೆ. ಅದರಲ್ಲೂ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಹನಿ ನೀರಿಗೂ ಜನ ಪರದಾಡುವಂತಾಗಿದೆ. 24/7 ನೀರು ಪೂರೈಕೆಯ ಜವಾಬ್ದಾರಿ ಹೊತ್ತಿರುವ LNT ಕಂಪನಿಯ ಬೇಜವಾಬ್ದಾರಿತನಕ್ಕೆ ಸಾರ್ವಜನಿಕರು ಈಗ ರೊಚ್ಚಿಗೆದ್ದಿದ್ದಾರೆ. ಹುಬ್ಬಳ್ಳಿಯ ವಾರ್ಡ್ ನಂಬರ್ 55ರಲ್ಲಿ ಹೈಡ್ರಾಮಾ ನಡೆದಿದೆ. ಯಾದಗಿರಿಯಲ್ಲಿ ಬೇಸಿಗೆಯ ಪ್ರಖರತೆ ದಿನದಿಂದ ದಿನಕ್ಕೆ ಏರ್ತಾ ಇದೆ. ಕೆರೆಗಳು ಬತ್ತಿ ಹೋಗಿದೆ. ಹಳ್ಳ ಕೊಳ್ಳಗಳಲ್ಲಿ ನೀರಿಲ್ಲ. ಈ ಕಠಿಣ ಸಮಯದಲ್ಲಿ ಆಹಾರಕ್ಕಿಂತ ಹೆಚ್ಚಾಗಿ ಹನಿ ನೀರಿಗಾಗಿ ಹಕ್ಕಿಗಳು ಅಲೆದಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಕೆಂಬಾವಿಯ ಇಲಿಯಾಸ್ ಪಟೇಲ್ ಎಂಬ ಯುವಕ ಜೀವಿಗಳ ಪಾಲಿಗೆ ಸಂಜೀವಿನಿಯಾಗಿದ್ದಾರೆ. ಕರಾವಳಿಯ ಜೀವನಾಡಿ ಮೀನುಗಾರಿಕೆಗೆ ಈಗ ಭಾರಿ ಹಿನ್ನಡೆಯಾಗಿದೆ. ಒಂದೆಡೆ ಅಡುಗೆ ಅನಿಲದ ತೀವ್ರ ಅಭಾವ, ಮತ್ತೊಂದೆಡೆ ಹೊರ ರಾಜ್ಯಗಳ ಅಸೆಂಬ್ಲಿ ಚುನಾವಣೆ. ಈ ಎರಡು ಕಾರಣದಿಂದಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಮೀನುಗಾರಿಕೆ ಹಾಗೂ ಕೈಗಾರಿಕಾ ವಲಯ ಅಕ್ಷರಶಃ ಕಂಗಾಲಾಗಿದೆ. ಆಳ ಸಮುದ್ರಕ್ಕೆ ಇಳಿಯಬೇಕಾಗಿದ್ದ 50% ಬೋಟ್ಗಳು ಈಗ ದಡದಲ್ಲೇ ಲಂಗರು ಹಾಕಿದೆ. ಕೊಡಗು ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿ ಮಿತಿಮೀರಿದೆ. ಇಂದು ಮುಂಜಾನೆ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲೇ ಒಂಟಿ ಸಲಗವೊಂದು ಪ್ರತ್ಯಕ್ಷವಾಗಿ ವಾಹನ ಸವಾರರು ಹಾಗೂ ಗ್ರಾಮಸ್ಥರಲ್ಲಿ ತೀವ್ರ ಆತಂಕ ಮೂಡಿಸಿದೆ. ಜನವಸತಿ ಪ್ರದೇಶಕ್ಕೆ ನುಗ್ಗಿದ ಈ ಗಜರಾಜನ ಕಂಡು ಜನ ಬೆಚ್ಚಿ ಬಿದ್ದಿದ್ದಾರೆ. ಚಿಂತಾಮಣಿ ನಗರದಲ್ಲಿ ಇಂದು ಹೃದಯ ವಿದ್ರಾವಕ ಘಟನೆಯೊಂದು ಸಂಭವಿಸಿದೆ. ಎಂದಿನಿಂದ ಕರ್ತವ್ಯಕ್ಕೆಂದು ಬೈಕ್ನಲ್ಲಿ ತೆರಳುತ್ತಿದ್ದ ಪೊಲೀಸ್ ಜೀಪ್ ಚಾಲಕರೊಬ್ಬರು ಖಾಸಗಿ ಬಸ್ ಡಿಕ್ಕಿಯಾಗಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ನಿವೃತ್ತ ಸೈನಿಕರು ಆಗಿದ್ದ ಶ್ರೀನಿವಾಸ್ ಅವರ ಸಾವು ಇಡೀ ಪೊಲೀಸ್ ಇಲಾಖೆಯನ್ನ ಶೋಕ ಸಾಗರದಲ್ಲಿ ಮುಳುಗಿಸಿದೆ.
ಹಾವೇರಿ ನಗರ ಬಸ್ ನಿಲ್ದಾಣದಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಚಾಲಕನ ನಿಯಂತ್ರಣ ತಪ್ಪಿದ ಬಸ್ ನಿಲ್ದಾಣದ ಪ್ಲಾಟ್ಫಾರ್ಮ್ ಮೇಲೆ ಬಸ್ಸಿಗಾಗಿ ಕಾಯುತ್ತಿದ್ದ ಪ್ರಯಾಣಿಕರ ಮೇಲೆ ಏಕಾಏಕಿ ನುಗ್ಗಿದ್ದು ಘಟನೆಯಲ್ಲಿ 4 ತೀವ್ರವಾಗಿ ಗಾಯಗೊಂಡಿದ್ದಾರೆ. ಬಸ್ ಚಾಲಕನ ಅತಿಯಾದ ವೇಗ ಮತ್ತು ನಿರ್ಲಕ್ಷ್ಯತನವೇ ಘಟನೆಗೆ ಕಾರಣ ಎಂಬುದು ತಿಳಿದು ಬಂದಿದೆ. ಕೋಟೆನಾಡು ಚಿತ್ರದುರ್ಗದಲ್ಲಿ ಭೀಕರ ರಸ್ತೆ ಅಪಘಾತವೊಂದು ಸಂಭವಿಸಿದೆ. ಚಾಲಕನ ನಿಯಂತ್ರಣ ತಪ್ಪಿದ ಕಾರು ರಸ್ತೆ ಡಿವೈಡರ್ಗೆ ಅಪ್ಪಳಿಸಿದ ಪರಿಣಾಮ ಯುವಕನೋರ್ವ ಸ್ಥಳದಲ್ಲೇ ದಾರುಣವಾಗಿ ಮೃತಪಟ್ಟಿದ್ದಾನೆ. ಚಿತ್ರದುರ್ಗ ತಾಲೂಕಿನ ಸೀಬಾರ ಬಳಿ ಈ ಘಟನೆ ನಡೆದು ಒಂದು ಕುಟುಂಬದ ಆಧಾರ ಸ್ತಂಭವೇ ಕುಸಿದು ಬಿದ್ದಿದೆ. ಬಾಗಲಕೋಟೆ ಜಿಲ್ಲೆಯ ತೇರದಾಳ ಪಟ್ಟಣದಲ್ಲಿ ಭೀಕರ ಅಗ್ನಿ ಅವಘಡವೊಂದು ಸಂಭವಿಸಿದೆ. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಕ್ರೂಸರ್ ಗ್ಯಾರೇಜ್ಗೆ ಬೆಂಕಿ ತಗುಲಿದ್ದು ಕ್ಷಣಾರ್ಧದಲ್ಲಿ ಬೆಂಕಿಯ ಜ್ವಾಲೆ ಇಡೀ ಗ್ಯಾರೇಜ್ ಅನ್ನು ಆವರಿಸಿಕೊಂಡಿದೆ. ಈ ಘಟನೆಯಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿದೆ. ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ 119ನೇ ಜನ್ಮ ದಿನೋತ್ಸವದಂದು ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಭಕ್ತಿ ಮತ್ತು ಶ್ರದ್ಧೆಯ ಪರಾಕಾಷ್ಠೆ ಮನೆ ಮಾಡಿದೆ. ಮುಂಜಾನೆಯಿಂದಲೇ ಮಠದ ತುಂಬೆಲ್ಲ ಮಂತ್ರಘೋಷಗಳು ಮೊಳಗ್ತಾ ಇದ್ದು ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಮತ್ತು ಹೂವುಗಳಿಂದ ನವ ವಧುವಿನತೆ ಶೃಂಗರಿಸಲಾಗಿದೆ. ನಾಡಿನ ಮೂಲೆ ಮೂಲೆಗಳಿಂದ ಭಕ್ತ ಸಾಗರ ಹರಿದು ಬರ್ತಾ ಇದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಶಿವಕುಮಾರ ಸ್ವಾಮೀಜಿಗಳ 119ನೇ ಜನ್ಮ ದಿನೋತ್ಸವದ ಕಾರ್ಯಕ್ರಮ ಹಿನ್ನೆಲೆ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿದ್ದಾರೆ. ಮಠದ ತ್ರಿವಿಧ ದಾಸೋಹ ಶಿಕ್ಷಣ ಮತ್ತು ರಾಷ್ಟ್ರ ವಿಕಾಸಕ್ಕೆ ನೀಡಿದ ಕೊಡುಗೆಯನ್ನು ಶ್ಲಾಘಿಸಿದ ಅವರು ದಯವೇ ಧರ್ಮದ ಮೂಲವಯ್ಯ ಎಂಬಂತೆ ಶ್ರೀಮಠ ನಡೆಯುತ್ತಿದೆ ಅಂತ ಕೊಂಡಾಡಿದ್ದಾರೆ. ವಿವಿಧ ಇಲಾಖೆಗಳ ಕೇಂದ್ರ ಸಚಿವರು, ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಸೇರಿ ಹಲವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ತನಗೆ ಪ್ರತಿದಿನ ತಿಂಡಿ ಹಣ್ಣು ಹಂಪಲು ನೀಡ್ತಾ ಇದ್ದ ವೃದ್ಧೆಯೊಬ್ಬರ ಸಾವಿಗೆ ಕೋತಿಯೊಂದು ಮರುಗಿ ಮೃತದೇಹದ ಮೇಲೆ ಮಲಗಿ ಶೋಕ ವ್ಯಕ್ತಪಡಿಸಿರುವ ವಿಚಿತ್ರ ಘಟನೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಬಿವಿಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ನಿವಾಸಿ 80 ವರ್ಷದ ಪಾರ್ವತಮ್ಮ ಎಂಬುವರ ಸಾವಿಗೆ ಕಪಿರಾಯ ಕಣ್ಣೀರು ಹಾಕಿದ್ದಾನೆ. ಬೆಂಗಳೂರು ನಗರ ಪೊಲೀಸರು ಏಪ್ರಿಲ್ 1ರಂದು ಉಚಿತ IPL ಟಿಕೆಟ್ಗಳು ಎಂಬ ಪೋಸ್ಟರ್ ಹಂಚುವ ಮೂಲಕ ಸೈಬರ್ ಸುರಕ್ಷತೆ ಕುರಿತು ಜಾಗೃತಿ ಮೂಡಿಸಿದ್ದಾರೆ. ಇದು ವಂಚಕರ ಜಾಲದ ಬಗ್ಗೆ ಎಚ್ಚರಿಸುವ ಒಂದು ತಂತ್ರವಾಗಿತ್ತು. ಅಪರಿಚಿತ ಲಿಂಕ್ ಅನ್ನು ಕ್ಲಿಕ್ ಮಾಡದಂತೆ ಮತ್ತು IPL ಸೀಸನ್ನಲ್ಲಿ ಟಿಕೆಟ್ ರೂಪದಲ್ಲಿ ವೈಯಕ್ತಿಕ ಮಾಹಿತಿ ಹಾಗೂ ಹಣ ದೋಚುವ ಸೈಬರ್ ಕ್ರಿಮಿನಲ್ಗಳ ಬಗ್ಗೆ ಎಚ್ಚರಿಕೆ ವಹಿಸುವಂತೆ ಪೊಲೀಸರು ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ. ಚಿತ್ರದುರ್ಗದ ಪಾಳೆಗಾರರ ಅಧಿದೇವತೆ ಹಾಗೂ ಶಕ್ತಿ ದೇವತೆಯಾದ ಶ್ರೀ ಏಕನಾಥೇಶ್ವರಿ ದೇವಿಯ ವಾರ್ಷಿಕ ಜಾತ್ರಾ ಮಹೋತ್ಸವಕ್ಕೆ ಅದ್ದೂರಿ ಚಾಲನೆ ದೊರೆತಿದೆ. ಇಂದಿನಿಂದ 4 ದಿನಗಳ ಕಾಲ ದುರ್ಗದ ಬೀದಿಗಳಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಲಿದೆ. ವಿಶೇಷವಾಗಿ ದೇವಿಯನ್ನ ಭವ್ಯವಾದ ಕುದುರೆ ವಾಹನದ ಮೇಲೆ ಕೂರಿಸಿ ಮೆರವಣಿಗೆ ಮಾಡಲಾಗ್ತಾ ಇದ್ದು ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ವಿಶ್ವವಿಖ್ಯಾತ ಧರ್ಮರಾಯ ಸ್ವಾಮಿ ಬೆಂಗಳೂರು ಕರಗ ಮಹೋತ್ಸವಕ್ಕೆ ಈಗ ಕ್ಷಣಗಣನೆ ಆರಂಭವಾಗಿದೆ. ಸಿಲಿಕಾನ್ ಸಿಟಿಯ ಬೀದಿಗಳು ಈಗ ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇದೆ. ಇಂದು ರಾತ್ರಿ 12 ಗಂಟೆಗೆ ಸರಿಯಾಗಿ ಭವ್ಯ ಕರಗ ಉತ್ಸವಕ್ಕೆ ವಿದ್ಯುಕ್ತ ಚಾಲನೆ ದೊರೆಯಲಿದೆ. ಸುಮಾರು 15 ಲಕ್ಷಕ್ಕೂ ಹೆಚ್ಚು ಭಕ್ತ ಸಾಗರ ಹರಿದು ಬರುವ ನಿರೀಕ್ಷೆ ಇದ್ದು ನಗರ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಸರ್ವಸನ್ನದ್ಧವಾಗಿದೆ. ಪ್ರತಿ ವರ್ಷನೂ ಏನು ವಿಜೃಂಭಣೆ ನಡೀತಾ ಇದೆಯೋ ಕರಗ ಅದು ಈ ವರ್ಷವೂ ಇನ್ನೂ ಜೋರಾಗಿ ನಡೀತಿದೆ. ಯಾಕಂದರೆ ಇದಕ್ಕೆ ರಾಮಲಿಂಗರೆಡ್ಡಿಯವರು ತುಂಬ ಒತ್ತು ಕೊಟ್ಟು ದೇವಸ್ಥಾನಕ್ಕೆ ಏನೇನು ಬೇಕೋ ಒಂದು ಕಡೆ ಕಾರ್ಪೊರೇಷನ್ ಕಡೆಯಿಂದನೂ ಫಂಡ್ಸ್ ಕೊಟ್ಟಿದ್ದಾರೆ, ಮುಜರಾಯಿ ಇಲಾಖೆಯಿಂದನೂ ಕಮಿಷನ್ಗೆ ಹೇಳಿದ್ದಾರೆ. ದೇವಸ್ಥಾನಕ್ಕೆ ಏನೇನು ಬೇಕು ಎಲ್ಲ ವ್ಯವಸ್ಥೆಗಳು ಮಾಡಿ ಆಮೇಲೆ ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧ ಮತ್ತು ಪೆಟ್ರೋಲ್ ಡೀಸೆಲ್ ಅಭಾವದ ನಡುವೆಯೂ ಮಂತ್ರಾಲಯಕ್ಕೆ ಹರಿದು ಬರುತ್ತಿರುವ ಭಕ್ತರ ಸಂಖ್ಯೆಯಲ್ಲಿ ಯಾವುದೇ ಕುಂಠಿತ ಕಂಡು ಬಂದಿಲ್ಲ. ಕೇವಲ 21 ದಿನಗಳಲ್ಲಿ ರಾಯರ ಹುಂಡಿಗೆ ಹರಿದು ಬಂದಿರುವ ಕಾಣಿಕೆ ಬರೋಬ್ಬರಿ 2,48 ಲಕ್ಷ ರೂಪಾಯಿ ಸಂಗ್ರಹವಾಗಿದೆ. ಸ್ಯಾಂಡಲ್ವುಡ್ನಲ್ಲಿ ಮಾಲಾಶ್ರೀ ಇಂದಿಗೂ ಡಿಮ್ಯಾಂಡಿಂಗ್ ಸ್ಟಾರ್. 50 ವರ್ಷ ದಾಟಿದ್ರು ಇಂದಿನ ಸ್ಟಾರ್ ನಿರ್ದೇಶಕರಿಗೆ ಮಾಲಾಶ್ರೀ ಅವರೇ ಫೇವರೇಟ್ ಪೊಲೀಸ್ ಆಫೀಸರ್. ಈಗ ಕೆಂಡದ ಸೆರಗು ಎಂಬ ಹೊಸ ಸಿನಿಮಾದಲ್ಲಿ ಮಾಲಾಶ್ರೀ ಮತ್ತೊಮ್ಮೆ ಖಾಕಿ ತೊಟ್ಟು ಅಬ್ಬರಿಸಲು ಸಜ್ಜಾಗಿದ್ದಾರೆ. ಅಮ್ಮನಿಗೆ ಇರುವ ಈ ವೇಗ, ಈ ಕ್ರೇಜ್ ಈಗ ಮಗಳ ಕೆರಿಯರ್ ಬಗ್ಗೆ ಪ್ರಶ್ನೆ ಮೂಡುವಂತೆ ಮಾಡಿದೆ.
ಸ್ಯಾಂಡಲ್ವುಡ್ನ ಪ್ರತಿಭಾವಂತ ನಟ ನಿರ್ದೇಶಕ ರಕ್ಷಿತ್ ಶೆಟ್ಟಿಗೆ ಈಗ ಕಾನೂನು ಸಂಕಷ್ಟ ಎದುರಾಗಿದೆ. ಕಾಪಿರೈಟ್ ಉಲ್ಲಂಘನೆಯ ಆರೋಪದ ಮೇಲೆ ದೆಹಲಿ ಹೈಕೋರ್ಟ್ ರಕ್ಷಿತ್ ಶೆಟ್ಟಿ ಒಡೆತನದ ಪರಂಬಾಸ್ ಸ್ಟುಡಿಯೋಸ್ಗೆ ಬರೋಬ್ಬರಿ 25 ಲಕ್ಷ ರೂಪಾಯಿ ದಂಡ ವಿಧಿಸಿದೆ. ಹಳೆಯ ಜನಪ್ರಿಯ ಹಾಡುಗಳನ್ನು ಸಿನಿಮಾದಲ್ಲಿ ಬಳಸಿಕೊಂಡಿದ್ದೇ ಈ ಬಿಗ್ ಶಾಕ್ಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.